ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸಿರಿ ಇದೆಲ್ಲ? ನೀನ್ ನನಗೆ ಪಾದ ಪೂಜೆ ಮಾಡೋದಂತೆ, ನಾನು ಸಾಧು ಸಂತರ ತರ ನಿನಗೆ ಆಶೀರ್ವಾದ ಮಾಡೋದಂತೆ. ಮೊದಲೇ ಲೇಟ್ ಆಗಿದ್ದೆಲ್ಲ ಬೇಕಾ? ಬೇಕು ಕಣೋ, ಬೇಕು. ಗಂಡನ ಆಯುಷು ಗಟ್ಟಿಯಾಗಿರಲಿ ಅಂತಂದ್ಬಿಟ್ಟು ಹೆಂಡತಿಯಾದವಳು ಮಾಡುವಂಥ ಪೂಜೆ ಹಬ್ಬ ಕಣೋ ಇದು. ಇಂಥ ಒಂದು ನಂಬಿಕೆಯಿಂದಲೇ ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿ ಗಟ್ಟಿಯಾಗತ್ತೆ, ಪರಿಪಕ್ವವಾಗತ್ತೆ. ಹಾಗಿದ್ರೆ ಗಂಡನು ಹೆಂಡತಿಗೆ ಪಾದ ಪೂಜೆ ಮಾಡ್ಬೋದಲ್ವಾ? ಅದ್ಯಾಕಾಗ್ಬಾರ್ದು? ಸಮರ್, ಏನ್ ಹೇಳ್ತಿದ್ಯಾ? ದಡ್ಡ, ಈ ಪಾದ ಪೂಜೆ ಅಂತ ಅನ್ನೋದು ಗೌರವ ತೋರಿಸೋದರ ಒಂದು ಸಂಕೇತ ಕಣೋ. ಹಾಗೆ ಹೆಂಡತಿಗೆ ಗಂಡ ಗೌರವ ತೋರಿಸ್ಬೇಕು ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಇದೆ. ಒಬ್ಬ ಮನುಷ್ಯನಿಗೆ ತನ್ನ ತಾಯಿನ ಬಿಟ್ಟರೆ ಅಷ್ಟೇ ಪ್ರೀತಿ ಕೊಡೋಕ್ಕಾಗೋದು ಅವನ ಹೆಂಡತಿಗೆ ಮಾತ್ರ. ಅಂಥ ಅವಳಿಗೆ ಗೌರವ ತೋರಿಸೋದ್ರಲ್ಲಿ ತಪ್ಪೇನಿದೆ? ಹಾಗೇನೆ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯಗಳನ್ನು, ಹಬ್ಬಗಳನ್ನು ತಾತ್ಸಾರ ಮಾಡಬಾರ್ದು ಕಣೋ. ಇಂಥ ವ್ರತಗಳು, ಹಬ್ಬಗಳು ಮನುಷ್ಯನಿಗೆ ಪುಣ್ಯ ತಂದು ಕೊಡುತ್ತೆ, ಅವನ ಮನಸ್ಸನ್ನು ಗಟ್ಟಿ ಮಾಡುತ್ತೆ. ತನ್ನ ಗಂಡ ಚೆನ್ನಾಗಿದ್ರೆ ತಾನೂ ಚೆನ್ನಾಗಿರ್ತೀನಿ ಅಂತ ನಂಬಿಕೆ ಇರೋ ಹೆಣ್ಣು ಮಕ್ಕಳಿಗೆ ಈ ಪೂಜೆ ಒಂದು ಶಕ್ತಿ ಕೊಡುತ್ತೆ ಕಣೋ. ಅರ್ಥ ಆಯ್ತಾ? ಅರ್ಥ ಆಯ್ತು. ನನಗೀಗ ಲೇಟು ಆಯ್ತು, ನನಗೆ ಹೊರಡ್ತೀನಿ. ಹೇಯ್, ನೀನ ಹೀಗೆ ನಿಂತಿದ್ಯಾ? ಏನಾಯ್ತು? ಏನಿಲ್ಲ ಅಣ್ಣ, ಪ್ರಸಾದು ಊರಲ್ಲಿಲ್ವಲ್ಲ, ಭೀಮ್ನಮವಾಸ್ಯ ದಿನ ಗಂಡ ಮನೇಲಿಲ್ಲ ಅಂತ ಅವಳಿಗೆ ಬೇಜಾರಷ್ಟೆ. ಸಂಧ್ಯಾ, ಕೂತ್ಕೋ ಬಾಯ್ಲಿ. ನಿನ್ ಕೈ ಕೊಡು. ಯಾಕೆ ಸಿರಿ? ಕೊಡು ಹೇಳ್ತೀನಿ. ಹೋಗಿ ತಾತನ ಹತ್ರ ಈಗ ಆಶೀರ್ವಾದ ತಗೋ. ಸಿರಿ? ಹೌದು, ಭೀಮ್ನ ಅಮಾವಾಸ್ಯೆ ಅಂದ್ರೆ ಬರೀ ಹೆಂಡತಿ ಗಂಡನಿಗೆ ಪೂಜೆ ಮಾಡೋದು ಅಂತ ಅಲ್ಲ. ತಂಗಿ ತನ್ನ ಅಣ್ಣಂಗೆ ಬೇಕಾದ್ರೂ ಪೂಜೆ ಮಾಡ್ಬೋದು, ಮಗಳು ತಂದೆಗೆ ಬೇಕಾದ್ರೂ ಪೂಜೆ ಮಾಡ್ಬೋದು. ಒಟ್ಟಿನಲ್ಲಿ ಮನೆಯಲ್ಲಿ ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವೋ, ಯಾರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ತೀವೋ ಅವ್ರ ಹೆಸರಲ್ಲಿ ಬೇಕಾದ್ರೂ ನಾವು ವ್ರತ ಮಾಡ್ಬೋದು. ಹೌದಾ? ಹಾಗಾದ್ರೆ ನಾನು ತಾತನ ಹತ್ರನೇ ಆಶೀರ್ವಾದ ತಗೊಳ್ತೀನಿ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತನೂ ಆಗುತ್ತೆ, ತಾತಂಗೆ ಆಯಸ್ಸು ಆರೋಗ್ಯ ಗಟ್ಟಿಯಾಗಿರ್ಲಿ ಅಂತ ಬೇಡ್ಕೊಂಡಾಗೂ ಇರುತ್ತೆ. ಓಹೋ, ಸೂರ್ಯ ಇವತ್ತು ಯಾವ ದಿಕ್ಕಲ್ಲಿ ಹುಟ್ಟುಬಿಟ್ಟಿದ್ದಾನೆ? ತಾತ, ಸೂರ್ಯ ಸರಿಯಾದ ದಿಕ್ಕಲ್ಲೇ ಹುಟ್ಟಿದ್ದಾನೆ, ನಾನೇ ದಿಕ್ಕು ತಪ್ಪಿದ್ದೆ ಅಷ್ಟೆ. ಆಶೀರ್ವಾದ ಮಾಡು. ಆಯ್ತು, ಒಳ್ಳೇದಾಗಲಿ. ಹೇಳಮ್ಮ, ಹೇಳು. ಹೇಳು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.